ಕನ್ನಡ ನಾಡು. ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ನಾನು ಶ್ರೀಧರ ಹೊನ್ನಳ್ಳಿ ಅಂತೇಳಿ ಆಲ್ ಬ್ಯಾಂಕ್ ಎಂಪ್ಲಾಯೀಸ್ ವೆಲ್ಫೇರ್ ಸೊಸೈಟಿ ಆಫೀಸ್ ಅಸಿಸ್ಟೆಂಟ್ ಆಗಿ ಬಸವರಾಜ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಒನ್ ಆಫ್ ದಿ ಮೆಂಬರ್ ಆಫ್ ದಿಸ್ ಅಸೋಸಿಯೇಷನ್. ನಮ್ಮಲ್ಲಿ ಭಾಳ ಜನಕ್ಕೆ ಕಂಟೆಂಪ್ಟ್ ಪಿಟಿಷನ್ ಆಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ರೂ ಹೈಕೋರ್ಟ್ನಿಂದ ಕೆಲವೆಲ್ಲ ಒಳ್ಳೆ ವರ್ಡಿಕ್ಸ್, PL ಎನ್ಕ್ಯಾಶ್ಮೆಂಟ್ ಕೊಡಲೇಬೇಕು, ಪೆನ್ಷನ್ ಅರಿಯರ್ಸ್ ಕೊಡಲೇಬೇಕು, ಕಂಪ್ಯೂಟರ್ ಇಂಪ್ಲಿಮೆಂಟ್ ಕೊಡಲೇಬೇಕು, ಈ ರೀತಿ ಇದ್ರೂ ಬ್ಯಾಂಕ್ನವರು ಅಡಮೆಂಟ್ ಆಗಿ ಯಾವುದನ್ನು ಬೆನಿಫಿಟ್ಸು ಕೊಡ್ತಾ ಇಲ್ಲ. ಎಲ್ಲ ರಿಟೈರೀಸು ಎಲ್ಲರೂ 60 ಇಯರ್ಸ್ ಅಬೋವ್ ಆಗಿದೆ, ಎಲ್ಲರೂ 70 ಇಯರ್ಸಿಗೆ ಸಮೀಪ ಇದ್ದೀವಿ, ಕೆಲವರೆಲ್ಲ ಇಲ್ಲ. ಅದರಲ್ಲಿ ಕೆಲವರು ಸ್ವಲ್ಪ ಲೀಗಲ್ ಏರ್ಸ್ಗೂ ಕೊಡ್ತಾ ಇಲ್ಲ, ಬ್ಯಾಂಕು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸಾಕಷ್ಟು 3 ತಿಂಗಳಿನಿಂದ ಅಕ್ಟೋಬರ್ನಿಂದ ವಿ ಆರ್ ಟ್ರೈಯಿಂಗ್ ಅಂಡ್ ವಿ ಹ್ಯಾವ್ ಮೇಡ್ ಸೋ ಮೆನಿ ಲೆಟರ್ಸು. ಮೊನ್ನೆ ರೀಸೆಂಟಾಗಿ 1 ಮಂತ್ನಿಂದ ಮತ್ತೆ ಅವರಿಗೆಲ್ಲ ಈ PL ಎನ್ಕ್ಯಾಶ್ಮೆಂಟು, ಕಂಪ್ಯೂಟರ್ ಇಂಪ್ಲಿಮೆಂಟು, ಪೆನ್ಷನ್ ಅರಿಯರ್ಸ್ ಕೊಟ್ಟಿಲ್ಲ, ಆಮೇಲೆ ಗ್ರ್ಯಾಚ್ಯುಟಿ ಕೊಟ್ಟಿಲ್ಲ ಅಂಥೇಳಿ ಎಲ್ಲರಿಗೆ ನಾವೆಲ್ಲ ನೋಟಿಸಸ್ ಅವರೇ ಇಂಡಿವಿಜುವಲ್ ಕೊಟ್ಟಿದ್ದಾರೆ ಮೆಂಬರ್ಸು. ನಾವು ಅಸೋಸಿಯೇಷನ್ನು, ನಾವು ಡೈರೆಕ್ಟರ್ಸು, ಆಮೇಲೆ ಪ್ರೆಸಿಡೆಂಟ್ ಎಲ್ಲರೂ ಅವ್ರ ಬೆನ್ನ ಹಿಂದೆ ನಿಂತು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಮೆಂಬರ್ಸೇ ನೋಟಿಸ್ ಕೊಟ್ಟಿದ್ದಾರೆ, 40-45 ಜನ ಮೆಂಬರ್ಸೇ ನೋಟಿಸ್ ಕೊಟ್ಟಿದ್ದಾರೆ ಬ್ಯಾಂಕಿಗೆ. ಮೊದಲೇ ಕೊಟ್ಟಿದ್ದಾರೆ, 15-20 ದಿನ, 1 ತಿಂಗಳ ಮುಂಚೆನೇ ಕೊಟ್ಟಿದ್ದೀವಿ. ಆದರೆ ರೆಸ್ಪಾನ್ಸೇ ಇಲ್ಲ ಬ್ಯಾಂಕ್ನಿಂದ. ಇವ್ರ ಅಡಮೆನ್ಸಿಯಿಂದ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ನಾವು 2ನೇ ತಾರೀಕಿನಿಂದ ನಾವು ಮಾಡ್ತಾ ಇದ್ದೀವಿ, ಅವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಬಟ್ ನಾವೇನು ಈ ಸಲ ಅವರು ಬಗೆಹರಿಸೋವರೆಗೂ ನಾವು ಕೂಡ ಹಿಂದೆ ಸರಿಯೋ ಮಾತೇ ಇಲ್ಲ. ಏನ್ ಕ್ರಮ ಕೈಗೊಳ್ಬೇಕು ಅನ್ಕೊಂಡಿದ್ದೀವಿ ಸರ್? ಹಲೋ, ಏನ್ ಕ್ರಮ ಕೈಗೊಳ್ಬೇಕಂತಿದ್ದೀರಿ? ನಾವು ಏನ್ ಮಾಡ್ತೀವಿ, ಇದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಜುಕೇಷನ್ ಇನ್ನೂ ಜಾಸ್ತಿ ಆಗ್ತದೆ, ಯಾಕಂದ್ರೆ ಜನರಲ್ ಮೆಂಬರ್ಸ್ನ ಕರೆದಿಲ್ಲ, ಬರೀ ಅಗ್ರೀವ್ಡ್ ಅಷ್ಟೇ ಬರ್ತಿದ್ದಾರೆ. ನಾವು ಡೈರೆಕ್ಟರ್ಸು, ಆಮೇಲೆ ನಾವೇನು ಆಫೀಸ್ ಬೇರರ್ಸು ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾಳೆ ಎಲ್ಲರೂ ಬಂದ್ರೆ 800 ಜನ ಮೇಲೆ ನಮ್ಮ ಮೆಂಬರ್ಸ್ ಇದ್ದಾರೆ. ಎಲ್ಲರೂ ಬಂದ್ರೆ ಬಹಳ ತೊಂದರೆಗಳಾಗ್ತದೆ. ನಮಗೆ ಇಷ್ಟ ಇಲ್ಲ, ಯಾಕಂದ್ರೆ ಅಗ್ರೀವ್ಡ್ ಅಪೀಲ್ ಮಾಡಲಿ ಅಂತಾನೆ ನಮ್ಮ ಅಭಿಲಾಷೆ. ಅದೇ ರೀತಿ ಮಾಡ್ತಾ ಇದ್ದೀವಿ ಅವ್ರಿಗೆ. ಅದಕ್ಕೆ ನಾವು ಅಪೀಲ್, ಚೇರ್ಮನ್ ಹೊಸದಾಗಿ ಬಂದಿರ್ಬೋದು, ಅವರೇನು ಹೊಸತಲ್ಲ, ಬ್ಯಾಂಕ್ ಹೊಸತಲ್ಲ ಅವರಿಗೆ. ನಮ್ಮ ಈಗಿನ ಪ್ರೆಸೆಂಟ್ ಚೇರ್ಮನ್ಗೆ ವಿಕಾಸಪುರ ಗ್ರಾಮೀಣ ಬ್ಯಾಂಕಿಂದ ಇಲ್ಲಿ ಬಂದಿದ್ದಾರೆ ಅವರು ಅಷ್ಟೇ. ಈ ಮರ್ಜ್ ಆಗಿದೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆ, ಅದರಿಂದ ಅವರಿಗೆಲ್ಲ ನಮ್ಮ ಅಹವಾಲುಗಳು ಗೊತ್ತಿದೆ. ದಯವಿಟ್ಟು ಅವರು ಸಾಲ್ವ್ ಮಾಡಲಿ, ಅವರು ಸಿಂಪಥಿಕಲಿ ಕನ್ಸಿಡರ್ ಮಾಡಿದ್ರೆ ನಮ್ದೇನು ಅಬ್ಜೆಕ್ಷನ್ಸ್ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ವಯಸ್ಸಾಗಿ, ಎಲ್ಲರೂ BP ಶುಗರ್ ಇದೆ, ಎಲ್ಲರಿಗೆ ಚಿಲ್ಡ್ರನ್ ಇದೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದಾರೆ ಅಗ್ರೀವ್ಡ್ ಅವರು. ಆದ್ರೂ ರೆಸ್ಪಾನ್ಸ್ ಇಲ್ಲ. ಪ್ರತಿದಿನ ನಾವು 4 ಗಂಟೆ ಕರಿತೀವಿ, 5 ಗಂಟೆ ಕರಿತೀವಿ ಅಂತ ಹೇಳ್ತಾರೆ, ಕರಿತಾ ಇಲ್ಲ. ಇವತ್ತು ನಮ್ಮ ಪ್ರೆಸಿಡೆಂಟ್ ಅವರು ಬೇರೆ ವರ್ಕ್ ಮೇಲೆ ಹೋಗಿದ್ರು, ಅಸೋಸಿಯೇಷನ್ ವರ್ಕ್ ಮೇಲೆ ಅವರು ಬರ್ತಾರೆ. ಇದು ಕಂಟಿನ್ಯೂ ಆಗ್ತದೆ, ಇವತ್ತು ಕೂಡ ಎಂಡ್ ಆಗೋದಿಲ್ಲ. ಸೋಮವಾರ ಕೂಡ ನಮಗಿದೆ. ಅವರು ಸೊಲ್ಯೂಷನ್ ಮಾಡ್ಕೋಬೇಕಾದ್ರೆ ನಮ್ದೇನು ಅಬ್ಜೆಕ್ಷನ್ಸ್ ಇಲ್ಲ. ನಾವು ಮಾತಾಡೋಕೆ ಓಪನ್ ಇದೀವಿ, ಓಪನ್ ಮೈಂಡ್ ಅದೇ. ಅವರು ಡೆಸಿಷನ್ ತೊಗೊಳ್ಬೇಕು, ಒಳ್ಳೆ ಡೆಸಿಷನ್ ತೊಗೊಂಡ್ರೆ ಒಳ್ಳೇದಾಗ್ತದೆ. ಎಲ್ಲರೂ ಅವ್ರ ದೃಷ್ಟಿಯಲ್ಲಿ ಅವರು ಅಗ್ರೀವ್ಡ್ನ ಸಾಲ್ವ್ ಮಾಡ್ಬೇಕಾಗಿ ಚೇರ್ಮನ್ನೇ. ಅದಕ್ಕೆ ಅವರು ಉಲ್ಬಣ್ಣ ಕೊಡ್ಸಕ್ಕೆ ಬಿಡಬಾರ್ದು ಅನ್ನೋದು ನನ್ನ ಅಭಿಲಾಷೆ. ಯಾಕಂದ್ರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಈವನ್ DHOಗೆ ನಾನು ನೋಟಿಸ್ ಕೊಟ್ಟು ಬಂದಿದ್ದೀನಿ, ಮೊನ್ನೆ ಹೋಗಿ ನೋಟಿಸ್ ಕೊಟ್ಟು ಬಂದಿದ್ದೀನಿ. ಯಾಕಂದ್ರೆ ನಿನ್ನೆ ಒಬ್ಬರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗಿತ್ತು ನಮ್ಮ ರೇವಣ ಬೀದರಿಗೆ. ಮತ್ತೆ ಟ್ಯಾಬ್ಲೆಟ್ಸ್ ತಗೊಂಡು ಎಲ್ಲ ಅಗ್ರೀವ್ಡ್ ಇದ್ದೀವಿ. ಅವರು ನೋಡಿ ಲೀಗಲ್ ಆಕ್ಷನ್, ಲೀಗಲ್ ಕೋರ್ಟ್ ಏನು ಹೇಳಿದೆ ಅದನ್ನು ಮಾಡಲಿ ಅಷ್ಟೇ. ಥ್ಯಾಂಕ್ ಯು ಎಲ್ಲರೂ. ಅದಕ್ಕೆ ಎಲ್ಲರೂ ಜನರು ಕೂಡ ಸಪೋರ್ಟ್ ಕೇಳ್ತಾ ಇದ್ದೇನೆ ನಾನು. ಈ ಮೂಲಕ ಎಲ್ಲ ಮೆಂಬರ್ಸ್ ಪೀಸ್ಫುಲ್ ಆಗಿ ನಾವು ಧರಣ ಮಾಡ್ತಾ ಇದ್ದೀವಿ. ಇದು ಕಂಟಿನ್ಯೂ ಆಗ್ತದೆ. ಹಾಗೆಲ್ಲ ನಾವು ಹಾಗೆ ಹಿಂದೆ ಹೋಗೋದಂತೂ ಮಾತೇ ಇಲ್ಲ, ಹಿಂದಡಿಯೋದಿಲ್ಲ. ನಮ್ಮ ಪ್ರೆಸಿಡೆಂಟ್ ಲೀಡರ್ಶಿಪ್ನಲ್ಲಿ ನಮ್ಮ ಬಸವರಾಜ್ ಅಂತ ಪ್ರೆಸಿಡೆಂಟ್ ಇದ್ದಾರೆ, ಅವ್ರ ಲೀಡರ್ಶಿಪ್ನವರು. ಇವತ್ತು ಕೂಡ ಡೈರೆಕ್ಟರ್ಸ್ ಇದ್ದಾರೆ, ಸುಭಾಷ್ ಚಂದ್ರ ಇದ್ದಾರೆ, SD ಸುಭಾಷ್ ಚಂದ್ರ ಅಂತ. ಕಂಟಿನ್ಯೂ ಪ್ರೆಸಿಡೆಂಟ್ ಇರೋರು ನಮ್ಮ ಲಕ್ಷ್ಮಯ್ಯ ಅಂತಿದ್ದಾರೆ, ರಾಯಚೂರಿಂದ ಬಂದಿದ್ದಾರೆ. ಈಸ್ ಆಲ್ಸೋ ಒನ್ ಆಫ್ ದಿ ಡೈರೆಕ್ಟರ್ಸು. ಇವರೆಲ್ಲ ಆ್ಯಕ್ಟಿವ್ ಮೆಂಬರ್ಸು. ಎಲ್ಲರೂ ಲೇಡೀಸ್ ಕೂಡ ಭಾರಿ ಆ್ಯಕ್ಟಿವ್. 5 ದಿನದಿಂದ ಇಲ್ಲೇ ಇದ್ದಾರೆ. ಅವರು ಕೂಡ ಹೋಗೋ ಮಾತೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ.
ಅದರಿಂದ ಎಲ್ಲರ ಸಹಕಾರ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ನನ್ನ ಹೆಸರು ಶೈಲಜಾ ಅಂತ. ನಾನು ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಸ್ಟೇಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಆ್ಯಕ್ಚುಲಿ 2 ಇಯರ್ಸ್ ಹಿಂದ್ಗಡೆ ಡಿಸ್ಮಿಸ್ ಆಗಿದ್ದೀನಿ. ಕಾರಣ ಏನಂದರೆ ಬ್ಯಾಂಕಲ್ಲಿರೋ ಆಂತರಿಕ ಅವ್ಯವಹಾರಗಳ ಬಗ್ಗೆ ಕೇಳಿದ್ದಕ್ಕೋಸ್ಕರನೇ ನನ್ನನ್ನು ಡಿಸ್ಮಿಸ್ ಮಾಡಿದ್ದಾರೆ. ಬ್ಯಾಂಕಲ್ಲಿ ಕಳ್ಳತನಗಳು, ಸ್ಟಾಫ್ ಮಾಡಿರೋ ಕಳ್ಳತನಗಳು ಎಲ್ಲ ಹೈಡ್ ಮಾಡಿ, ನಮ್ಮ ಯಜಮಾನ್ರು ಕೂಡ ಈ ಥರ ಕಳ್ಳತನ ಕೇಸಲ್ಲಿ ಸತ್ತೋಗಿ ಇದಾಗಿರೋದು ಸರ್. ಬಟ್ ಬ್ಯಾಂಕಲ್ಲಿ ಹೇಗಿದೆ ಅಂದರೆ PF ದುಡ್ಡಾಗಲಿ, ಗ್ರಾಚ್ಯುಟಿ ದುಡ್ಡಾಗಲಿ, ಇಲ್ಲ ಪೆನ್ಷನ್ ಅರಿಯರ್ಸ್ ಆಗಲಿ, ಯಾವುದು ಕೋರ್ಟ್ ಆರ್ಡರ್ಗಳ ಪ್ರಕಾರ ಯಾರಿಗೂ ಏನು ಕೊಡ್ತಾ ಇಲ್ಲ, ಎಲ್ಲರಿಗೂ ತೊಂದರೆ ಆಗಿದೆ. ಇಲ್ಲಿ ನಮ್ಮಲ್ಲಿ ಈಗ ಬಂದಿರೋರನ್ನ ಕೇಳ್ತಾ ಇದ್ರೆ ನಾನು ಆ್ಯಕ್ಚುಲಿ ನಿಜವಾಗ್ಲೂ ತುಂಬ ತೊಂದರೆ ಆಗುತ್ತೆ. ಒಬ್ಬರಿಗಾದರೆ ಒಂದು 2004ಇಂದನೂ ಪ್ರಾಬ್ಲಮ್ ಆಗಿ ಮಕ್ಕಳು ಸೆಟ್ಲ್ ಆಗಿಲ್ಲ. ಇವರಾಗಿರೋ ಪ್ರಾಬ್ಲಮ್ಮಿಂದ ಹೆಂಡತಿ ಇರೋರ ಕಾಯಿಲೆಗಳು, ಯಾವ ಥರದ್ದು ದುಡ್ಡು ಕೊಡಬೇಕು ಅಂದ್ರೂ ಕೊಡ್ತಾ ಇಲ್ಲ. ನೀವು ನಂಬ್ತಿರೋ ಇಲ್ಲ, ಮನೆ ಕೆಲಸಗಳಿಗೆ ಹೋಗೋ ಮಕ್ಕಳು ಇದ್ದಾರೆ. ನೀವು ನಂಬ್ತಿರೋ ಇಲ್ಲ, ಬ್ಯಾಂಕ್ ಒಬ್ಬ ಆಫೀಸರು ಮನೆ ಕೆಲಸಗಳಿಗೆ ಹೋಗಿ ಹೆಂಡತಿ ಮಕ್ಕಳು ದುಡಿತಾ ಇದ್ದಾರೆ. ಆದರೆ ಕೋರ್ಟ್ ಆರ್ಡರ್ ಆಗಿರೋದ್ರಲ್ಲಿ ದುಡ್ಡು ಕೊಡೋಕ್ಕೆ ಇವರು ಇದು ಮಾಡ್ತಾ ಇದ್ದಾರೆ ಸರ್. ಆ ಥರ ಪ್ರಾಬ್ಲಮ್ಸ್ ಇದೆ. ಕೇಳಿದವರೇ ಬಲಿ ಆಗ್ತಾರೆ. ಎಲ್ಲ ಅವ್ಯವಹಾರಗಳು ಇದ್ದಾವೆ ಸರ್. ಈ ಸ್ಟೇಜಲ್ಲ, ಇನ್ನೂ ಒಂದು ಸ್ಟೇಜಲ್ಲಿ ಬರ್ತೀವಿ ನಾವು. ಎಲ್ಲ ಥರದ್ದು ಡಾಕ್ಯುಮೆಂಟರಿ ಕೊಡ್ತೀನಿ ನಾನು, ವಿತ್ ಪ್ರೂಫ್ ಕೊಡ್ತೀನಿ, ವಿತ್ ಆಡಿಯೋ ಕ್ಲಿಪ್ಸ್ ಕೊಡ್ತೀನಿ. ನಮ್ಮ ಬ್ಯಾಂಕ್ ಎಷ್ಟು ಅವ್ಯವಹಾರ ನಡೆಸ್ತಾ ಇದೆ ಅಂದರೆ ಆ ಥರ. ಕೇಳಿದವ್ರು ಮಾತ್ರ ಇಲ್ಲ. ಆ ವಿಜಿಲೆನ್ಸ್ ಅವೇರ್ನೆಸ್ ಅನ್ನೋದು ಒಂದು ಸುಮ್ಮನೆ ಗೈಡ್ಲೈನ್ಸ್ ಆಗಿದೆ ಹೊರತು ಅದ್ರ ಪ್ರಕಾರ ಏನಾದರೂ ನೀವು ಮಾಡಿದ ತಪ್ಪು ಅಂದರೆ ನಮ್ಮನ್ನು ಕ್ಲೀನಾಗಿ ಬಲಿ ಹಾಕ್ತಾರೆ ಸರ್. ಆ ಥರ ಇನ್ಕ್ಲೂಡಿಂಗ್ ಅವ್ರಿಗೆ ಬೇಕಾದವ್ರನ್ನ ಇನ್ಸ್ಪೆಕ್ಷನ್ ಫೈಲ್ಸ್ ಸಮೇತ ಎಗರ್ಸ್ ಹಾಕ್ಬಿಟ್ಟು ಅವ್ರನ್ನ ಬಚಾವ್ ಮಾಡ್ಕೊಂಡಿರೋ ಅವ್ರಿಗೆ ಬೇಕಾದ ವ್ಯಕ್ತಿಗಳಿಗೆ. ಈಗ PF ದುಡ್ಡು ಕಟ್ಟಬೇಕು ಅಂತಂದ್ಬಿಟ್ಟು ಅವ್ರ ಚೇಲಗಳು ಅವ್ರಿರೋರಿಗೆ ಅವ್ರ ಹತ್ರ ಕಟ್ಸ್ಕೊಂಡಿಲ್ಲ, ಬೇರೆಯವ್ರು ಕಟ್ಸ್ಕೊಂಡಾರೆ. ಈಗ ನಮ್ಮ ದುಡ್ಡೆ, ನಾನು ಡಿಸ್ಮಿಸ್ಡ್ ಎಂಪ್ಲಾಯಿ, ಆದರೆ 4 ಸಾರಿ PF ಫುಲ್ ಆ್ಯಂಡ್ ಫೈನಲ್ ಸೆಟಲ್ಮೆಂಟ್ ಅಂದರೆ ಹೇಗೆ ಕೊಡ್ತಾರೆ ಸರ್? ಏನು ಬರಬೇಕೋ ಅದು ಕೊಡಬೇಕಲ್ವಾ? ಆ ಥರ ಕೊಟ್ಟಿಲ್ಲ ಅವ್ರು ಏನು ಮಾಡಿದ್ದಾರೆ ಅಂದರೆ 4 ಸಾರಿ ಕೊಟ್ಟಿದ್ದಾರೆ ನನಗೆ, ಚಿಲ್ಲರೆ ಕೊಟ್ಟಿದ್ದಾರೆ. ಇನ್ನೂ ನಂದು 73,000 ಚಿಲ್ಲರೆ ಇದೆ. ಕೇಳಿದ್ರೆ ಸಸ್ಪೆನ್ಸಲ್ಲಿದೆ. ಅದು ಏನು ದುಡ್ಡು ಏನು ಕಟ್ಸ್ಕೊಂಡಿದ್ದಾರೆ ಅಂತಲೇ ಗೊತ್ತಿಲ್ಲ ಸರ್. ನಂದು ಒಬ್ಬಳದೇ ಅಲ್ಲ. ಆ ಥರ ಒಂದು ಮೆಮೊ 2019 ಎಷ್ಟು ಜನ ದುಡ್ಡು ಕಟ್ಸ್ಕೊಂಡಿದ್ದಾರೆ ಎಲ್ಲ ಸಸ್ಪೆನ್ಸಲ್ಲಿ ಇಟ್ಟಿದ್ದಾರೆ. ಪಾಪ ಯಾರು ಕೇಳೋಕ್ಕೆ ಧೈರ್ಯ ಪಡ್ತಾ ಇಲ್ಲ ಸರ್. ನಾನು ಎಷ್ಟು RTIಗಳಾಗಿದ್ದೀನಿ, ನಾನು ಪ್ರೈಮ್ ಮಿನಿಸ್ಟರ್ ತನಕ ಹೋಗಿದ್ದೀನಿ, ವಿಜಿಲೆನ್ಸ್ ಸೆಂಟ್ರಲ್ ವಿಜಿಲೆನ್ಸ್ಗೆ ಹೋಗಿದ್ದೀನಿ, DFSಗೆ ಹೋಗಿದ್ದೀನಿ. ಎಲ್ಲ ಕಡೆಯಿಂದನೂ ಇದೇನೋ ನೋಡ್ರಿ ಅಂತ ಹಾಕ್ತಾರೆ. ಅದೇ ಕೆನರಾ ಬ್ಯಾಂಕ್ ಆಫೀಸರ್ಸು ಅವರೇ ನಮ್ಮನ್ನು ರೂಲ್ ಮಾಡೋದು. ಅವರು ಬ್ರಿಟಿಷರ್ ಥರ ನಮ್ಮನ್ನು ರೂಲ್ ಮಾಡ್ತಾ ಇದ್ದಾರೆ ಸರ್. ಅವ್ರು ಬಂದು ಹೆಡ್ ಆಫೀಸ್ಗೆ ಏನೇ ಲೆಟರ್ ಬಂದ್ರೂ ಸೆಂಟ್ರಲ್ ವಿಜಿಲೆನ್ಸ್ಗೆ ಹೋಗುತ್ತೆ, ಕೆನರಾ ಬ್ಯಾಂಕಿಗೆ. ಅವರು ಶಾಮೀಲಾಗಿ ನಾನು ಈ ಹುಡುಗಿ ಏನೋ ತಪ್ಪು ಮಾಡಿದಾಳೆ, ಇವಳು ಡಿಸ್ಮಿಸ್ ಮಾಡಿದ್ದೀವಿ. ಹಾಗಾಗಿ ನಾನು ಒಂದು ಗೋಲ್ಡ್ ಲೋನ್ ಕೊಟ್ಟಿರೋದಕ್ಕೆ ನಮ್ಮ ಗೋಲ್ಡ್ ಲೋನ್ ಒಂದು ಕ್ಲೋಸ್ ಮಾಡಿದೆ, ಡೆತ್ ಕ್ಲೈಮ್ ಒಂದು ಮಾಡಿಲ್ಲ ಅನ್ನೋದಕ್ಕೋಸ್ಕರ ನಾನು ಡಿಸ್ಮಿಸ್ ಮಾಡಿದ್ದಾರೆ ಸರ್. ಇರಲಿ, ಅದ್ರ ರೂಲ್ಸ್ ಪ್ರಕಾರ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದರೆ ಕಾರಣ ನಾನು ಅವ್ರನ್ನ ಎದುರು ಹಾಕ್ಕೊಂಡಿದ್ದಷ್ಟೇ ಕಾರಣ. ನಾನು ಎದುರು ಹಾಕ್ಕೊಂಡಿದ್ದು 3 ಬ್ರಾಂಚಲ್ಲಿ ಕಳ್ಳತನಗಳಾಗಿದ್ದಕ್ಕೋಸ್ಕರ ಆ ವಿಚಾರವಾಗಿ ಮ್ಯಾನೇಜ್ಮೆಂಟು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿದಕ್ಕೋಸ್ಕರ ನನ್ನನ್ನು ಇದು ಮಾಡಿದ್ದಾರೆ ಸರ್. ನಾನು ಫೈಟ್ ಮಾಡ್ತಾನೆ ಇದ್ದೀನಿ ಇದುವರೆಗೂ. ಆ ಥರ ಇದೆ. ಬಟ್ ಇಲ್ಲಿ ಬಂದಾಗಲೇ ನನಗೆ ಗೊತ್ತಾಗಿದ್ದು ಯಾರು ಏನು ಫೇಸ್ ಮಾಡ್ತಾ ಇದ್ದಾರೆ ಅಂದರೆ ಇವರೇ ಆ ಥರ ಇದ್ದು ಮಕ್ಕಳು, ಅವ್ರ ಹೆಂಡತಿ ಮಕ್ಕಳು ಬೀದಿ ಪಾಲಾಗಿ ಆ ಥರ ಬೇರೆ ಮನೆಯಲ್ಲಿ ಕೆಲಸ ಮಾಡಿದಿದ್ರೆ ಅವ್ರಿಗೆ ಹಿಂಗೆ ಅನಿಸುತ್ತೆ ಸರ್. ನಿಜವಾಗ್ಲೂ ಮಕ್ಕಳು ಯಾವ ಥರ ಆಗಿದ್ದಾರೆ, ಅವ್ರ ಭವಿಷ್ಯ ಏನಾಗಿದೆ ಅಂತ ಇಲ್ಲಿ ಬಂದಾಗಲೇ ನನಗೂ ಸ್ಟೋರಿ ಗೊತ್ತಾಗ್ತಾ ಇರೋ ಸರ್. ನಿಜವಾಗ್ಲೂ ಇವ್ರ ಪರವಾಗಿ ನಿಜವಾಗ್ಲೂ ಹೋರಾಟ ಯಾವತ್ತಿಗಿದ್ರು ನಾವು ಮಾಡ್ತೀವಿ ಸರ್. ನನ್ನ ಕೇಸೇ ಅಲ್ಲ, ನಮ್ಮ ಈ ಥರ ಅನ್ಯಾಯ ಆಗಿರೋರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ನಮ್ಮ ಯೂನಿಯನ್ನು ಅದೇ ಥರ ಎಲ್ಲ ಥರದ್ದು ಇದು ಹಾಕ್ಕೊಂಡೇ ಮಾಡ್ತೀವಿ ಸರ್. ಭಯ ಪಡೋದಿಲ್ಲ ಸರ್. ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.